ದೇವೇಗೌಡರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ, ದೇವೇಗೌಡರ ಕುಟುಂಬವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಜೆಡಿಎಸ್ ಕಾರ್ಯಕರ್ತರಲ್ಲಿ ಮೂಡ್ತಾ ಇದೆ. ಯಾಕೆ ಅಂತಂದ್ರೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಜೊತೆಗೆ ಹೋರಾಟವನ್ನ ಮಾಡಿದಂತಹ ನಿಖಿಲ್ ಕುಮಾರಸ್ವಾಮಿ ದೇವೇಗೌಡರು ಎಲ್ಲರೂ ಕೂಡ ರೈತರ ಜೊತೆಗೆ ನಿಂತರು. ಹಾಗೆ ಕಾಂಗ್ರೆಸ್ ಸರ್ಕಾರವನ್ನ ದೂರಿದ್ರು. ಯಾವುದೇ ಕಾರಣಕ್ಕೂ ಕೂಡ ಬಿಡದಿ ಟೌನ್ಶಿಪ್ ಆಗಬಾರ್ದು ಅಂತ ಹೋರಾಟಗಳನ್ನ ಮಾಡಿದ್ರು, ಪಾದಯಾತ್ರೆಗಳನ್ನ ಮಾಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ದೇವೇಗೌಡರ ಕುಟುಂಬವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾಕೆ ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಆ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ. ಪ್ರಜ್ವಲ್ ರೇವಣ್ಣ ಅವರು ಜೈಲಿನಲ್ಲಿದ್ದಾರೆ, ಅವರಿಗೆ ಜೀವವಾದಿ ಶಿಕ್ಷೆಯಾಗಿದೆ, ಅವರು ಆರಾಮಾಗಿ ಜೈಲಿನಲ್ಲಿ ಕಾಲವನ್ನ ಕಳೀತಿದ್ದಾರೆ ಅಂತ ಹೇಳಲಿಕ್ಕೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದರ ನಡುವೆ ವಿಐಪಿ ಕೊಠಡಿಯಲ್ಲಿ ಆರಾಮಾಗಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರು ಈಗ 20 ಜನ ಇರುವಂತಹ ಬ್ಯಾರಕ್ಗೆ ಶಿಫ್ಟ್ ಆಗುವಂತಹ ಕಾಲ ಹತ್ತಿರ ಬಂದಿದೆ. ಜೈಲಿನಲ್ಲಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ದಾಳಿಯನ್ನ ಮಾಡಿ ಯಾರ ಹತ್ರ ಮೊಬೈಲ್ ಇದೆ ಅಂತ ಹೇಳಿ ಸರ್ಚ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಯಾರ ಹತ್ರನೂ ಕೂಡ ಮೊಬೈಲ್ ಸಿಗೋದಿಲ್ಲ. ಓನ್ಲಿ 1% ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್, ಪೆನ್ ಡ್ರೈವ್ ಹಾಗೂ ಚಾರ್ಜರ್ ಸಿಗುತ್ತೆ. ಅಲ್ಲ, ಅಷ್ಟು ದೊಡ್ಡ ಜೈಲಿನಲ್ಲಿ ಒಬ್ರ ಹತ್ರನೂ ಮೊಬೈಲ್ ಸಿಕ್ಕಿಲ್ವಾ? ಒಬ್ರ ಹತ್ರನೂ ಮೊಬೈಲ್ ಇಲ್ವಾ? ಒಂದು ಇರಬೇಕು ಅಂತಂದ್ರೆ ಎಲ್ಲರ ಹತ್ರನೂ ಇರಬೇಕು ಆಲ್ಮೋಸ್ಟ್ ಆರು, ಇಲ್ಲ ಅಂತಂದ್ರೆ ಯಾರ ಹತ್ರನೂ ಇರಬಾರ್ದು. ಅಷ್ಟು ಸ್ಟ್ರಿಕ್ಟ್ ಆಗಿ ನೀವು ಇಟ್ಟಿರ್ಬೇಕು. ಆದ್ರೆ ಯಾರ ಹತ್ರನೂ ಕೂಡ ಮೊಬೈಲ್ ಸಿಕ್ಕಿಲ್ಲ. ಬರೀ ಪ್ರಜ್ವಲ್ ರೇವಣ್ಣ ಅವ್ರ ಹತ್ರನೇ ಮೊಬೈಲ್ ಸಿಕ್ಕಿದೆಯಂತೆ. ಹಾಗೆ ಆ ಒಂದು ಮೊಬೈಲ್ನಲ್ಲಿ 99ಕ್ಕಿಂತಲೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಇದ್ದಾವಂತೆ. ಅದನ್ನೇ ಪ್ರಜ್ವಲ್ ರೇವಣ್ಣ ಅವರು ನೋಡ್ತಿದ್ರಂತೆ. ಈ ರೀತಿಯಾಗಿರುವಂತಹ ವಿಚಾರಗಳು ಹೊರಗಡೆ ಬರ್ತಾ ಇದೆ. ಈ ಒಂದು ಕೇಸ್ನಲ್ಲಿ ಜೈಲಾಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಆ ವಿಡಿಯೋ ವೈರಲ್ ಮಾಡಿದ್ದಂತಹ ವ್ಯಕ್ತಿ ಅವನು ಕೂಡ ಮೊಬೈಲ್ನನ್ನ ಇಟ್ಕೊಂಡಿದ್ದ. ಪ್ರಜ್ವಲ್ ರೇವಣ್ಣ ಅವರು ಮಾತನಾಡ್ತಾ ಇರ್ತಾರೆ, ಹಲೋ ಅಂತ ಹೇಳಿ ಫೋನ್ನಲ್ಲಿ ಮಾತಾಡ್ತಿರ್ತಾರೆ. ಜೈಲಿನಲ್ಲಿ ಫೋನ್ ಯೂಸ್ ಮಾಡಿದ್ದಾರೆ ನೋಡಿ ಅಂತ ಹೇಳಲಿಕ್ಕೆ ಒಬ್ಬ ವ್ಯಕ್ತಿ ವಿಡಿಯೋವನ್ನ ತನ್ನ ಫೋನ್ನಲ್ಲಿ ಸೆರೆ ಹಿಡಿತಾನೆ. ಆದ್ರೆ ಆ ವ್ಯಕ್ತಿ ಸೆರೆ ಹಿಡಿತಾರಲ್ವಾ, ಆ ವ್ಯಕ್ತಿಯ ಮೊಬೈಲು ಕೂಡ ಸರ್ಚಿಂಗ್ ಅಲ್ಲಿ ಸಿಗೋದಿಲ್ಲ. ಬರೀ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ಮಾತ್ರ ಸಿಗುತ್ತೆ. ಇದು ಜೆಡಿಎಸ್ನ ಕಾರ್ಯಕರ್ತರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಪ್ರಶ್ನೆ ಮೂಡುವಂತಹ ವಿಚಾರವಾಗಿದೆ. ಅಂತಂದ್ರೆ ವಿಡಿಯೋ ಮಾಡಿದವನ್ ಮೊಬೈಲೇ ಸಿಕ್ಕಿಲ್ಲ. ಹಾಗಾದ್ರೆ ಆ ಒಂದು ವಿಡಿಯೋ ಯಾವಾಗ ಮಾಡ್ಲಾಯ್ತು, ಯಾಕಾಗಿ ಮಾಡ್ಲಾಯ್ತು, ಎಲ್ಲಿ ಮಾಡ್ಲಾಯ್ತು ಅನ್ನುವಂತಹ ವಿಚಾರದ ಬಗ್ಗೆಯೂ ಕೂಡ ತನಿಖೆ ಆಗ್ತಾ ಇದೆ. ಇದೇ ವಿಚಾರವನ್ನ ರಾಜಕೀಯವಾಗಿ ನೋಡ್ಬೇಕು ಅಂದ್ರೆ ದೇವೇಗೌಡರ ಕುಟುಂಬ ಹಲವು ವರ್ಷಗಳಿಂದ ಕರ್ನಾಟಕ ರಾಜಕೀಯದ ಪ್ರಮುಖ ಶಕ್ತಿ ಕೇಂದ್ರವಾಗಿದೆ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆ ಜೆಡಿಎಸ್. ಅವರ ಬಗ್ಗೆ ಏನೂ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಳ್ತಾ ಹೋಗ್ತಾ ಇದೆ ಮತ್ತು ಜನರ ಪರವಾಗಿ, ರೈತರ ಪರವಾಗಿ ಜೆಡಿಎಸ್ ನಿಂತ್ಕೊಂಡು ಹೋಗ್ತಾ ಇದೆ. ಆದ್ರೆ ಅವರ ಒಂದು ಮೈನಸ್ ಪಾಯಿಂಟ್ ಅಂತಂದ್ರೆ ಅದು ಪ್ರಜ್ವಲ್ ರೇವಣ್ಣ. ಅದೇ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣಗೆ ಈ ರೀತಿಯಾಗಿ ಮಾಡ್ಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಹೀಗಾಗಿ ಈ ಸ್ಥಿತಿಯಲ್ಲಿ ನಿರ್ಣಾಯಕ ಪ್ರಶ್ನೆ ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ವಶಕ್ಕೆ ಪಡೆದಂತೆ ವೈರಲ್ ವಿಡಿಯೋ ಮಾಡಿದ್ದಾನಲ್ಲ ಆ ವ್ಯಕ್ತಿಯ ಮೊಬೈಲು ಕೂಡ ವಶಕ್ಕೆ ಪಡಿಬೇಕು. ಅದೇ ಸತ್ಯ. ಹೇಗೆ ಅದು ಒಬ್ಬರಿಗೆ ವಶಕ್ಕೆ ಪಡ್ಕೊಂಡು ಇನ್ನೊಬ್ಬರನ್ನ ಹಾಗೆ ಬಿಡಕ್ ಸಾಧ್ಯ? ಇದು ರಾಜಕೀಯ ಕುತಂತ್ರ ಅಂತ ಹೇಳಲಾಗ್ತಿದೆ. ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.